ಎಲ್ರಿಗೂ ನಮಸ್ತೆ. ಸೊ ನಾನಿವತ್ತು ಮತ್ತೆ ಬಂದಿದ್ದೀನಿ. ಟಾಪಿಕ್ ಬಂದು ಟೈಮ್ ಮ್ಯಾನೇಜ್ಮೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಡೌಟ್ಗಳನ್ನ ಸೇಮ್ ನಮ್ಮ ಡಾಕ್ಟರ್ ಮಧು ಸರ್ ಹತ್ರ ಮತ್ತೆ ತಗೊಬಂದಿದ್ದೀನಿ. ಮತ್ತೆ ಅವ್ರು ನನ್ನ ಕ್ವಶನ್ಸಿಗೆಲ್ಲ ಆನ್ಸರ್ ಕೊಡ್ಲಿಕ್ಕೆ ಅವರು ಪ್ರಿಪೇರ್ ಆಗಿ ಬಂದಿದ್ದಾರೆ. ಲೆಟ್ಸ್ ಮೀಟ್ ಅವರ್ ಡಾಕ್ಟರ್ ಮಧು ಸರ್. ನಮಸ್ತೆ. ಸೊ ಇವತ್ತು ನನ್ನ ಕ್ವಶನ್ ಮತ್ತೆ ಟಾಪಿಕ್ ಬಂದು ಟೈಮ್ ಮ್ಯಾನೇಜ್ಮೆಂಟ್. ಸೊ ಅದ್ರ ರಿಲೇಟೆಡ್ ಆಗಿ ನಮ್ಗೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಸರಿ. ಟೈಮ್ ಇದು ತುಂಬಾ ಬಹು ಮುಖ್ಯವಾದಂತ ಒಂದು ಅಂಶ. ಹೌದು. ಸೊ ಈಗ ಕಳೆದ ಹೋದ ಕ್ಷಣ ಮತ್ತೆ ಬರೋದಿಲ್ಲ ಅಲ್ವಾ? ಸೊ ಎಲ್ಲರಿಗೂ 24 ಟೈಮ್ ಇದೆ. ಅದನ್ನ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದೇನೆ ನಾವು ಸಾಕಷ್ಟು ಸಮಯದಲ್ಲಿ ಇಲ್ಲ ನಂಗೆ ಟೈಮ್ ಸಿಗ್ತಾ ಇಲ್ಲ, ಟೈಮ್ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಕಷ್ಟಪಡ್ತಾ ಇರ್ತೀವಿ. ತುಂಬಾ ಮುಖ್ಯವಾದ ವಿಚಾರ ಏನಂತಂದ್ರೆ ನಾವು ನಮ್ಮ ವರ್ಕ್ಸ್ ನ ಪ್ರಿಯಾರಿಟೈಸ್ ಮಾಡ್ಬೇಕು. ಅಂದ್ರೆ ಆದ್ಯತೆ ಮೇರೆಗೆ ನಾವು ಅದನ್ನ ಕೆಲಸ ಮಾಡ್ಬೇಕಾಗತ್ತೆ. ಸೊ ಈಗ ನನಗೆ ಯಾವ್ದು ಇಂಪಾರ್ಟೆಂಟ್, ನೆಕ್ಸ್ಟ್ ವಾರದಲ್ಲಿ ಯಾವ್ದು ನನಗೆ ಇಂಪಾರ್ಟೆಂಟ್, ನೆಕ್ಸ್ಟ್ 15 ದಿವಸದಲ್ಲಿ ಯಾವ್ದು ನನಗೆ ಇಂಪಾರ್ಟೆಂಟ್, ಒಂದು ತಿಂಗಳಲ್ಲಿ ಯಾವ್ದು ಇಂಪಾರ್ಟೆಂಟ್, ಈ ರೀತಿ ನಾವು ಆದ್ಯತೆ ಮೇರೆಗೆ ನಮ್ಮ ಕೆಲಸಗಳನ್ನ ನಾವು ಮಾಡ್ಬೇಕು. ಹೌದು. ಈ ಕೆಲಸ ಶೆಡ್ಯೂಲ್ ಮಾಡ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಕೆಲವೊಂದ್ಸರಿ ಜಾಸ್ತಿ ಕಷ್ಟ ಇರೋ ಕೆಲಸಗಳನ್ನ ಫಸ್ಟ್ ಇಟ್ಕೊಬಿಡ್ತೀವಿ. ಯೂಶಲಿ ಏನಾಗುತ್ತೆ, ಈಸಿ ಇರೋದನ್ನ ಫಸ್ಟ್ ಇಟ್ಕೊಳಕ್ ಶುರು ಮಾಡ್ತೀವಿ ಅಲ್ವಾ? ಸೊ ಈ ಕಷ್ಟ ಇರೋದ ಕೆಲ್ಸನ ಲಾಸ್ಟ್ ಅಲ್ಲಿ ಇಟ್ಕೊಳಕ್ ಶುರು ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಕಷ್ಟದ ಕೆಲ್ಸನ ಜಾಸ್ತಿ ಫಸ್ಟ್ ಇಟ್ಕೊಂಡಾಗ ನಮ್ಗೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಬರುವಂತ ಸಣ್ಣ ಪುಟ್ಟ ಕೆಲಸಗಳನ್ನ ಈಸಿಯಾಗಿ ಮಾಡ್ಬಿಡೋದು. ನಾವು ಫಸ್ಟೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಬಿಟ್ರೆ ಏನಾಗುತ್ತೆ, ನಮ್ಗೆ ಎನರ್ಜಿ ಅಲ್ಲೇ ಹೊರಟೋಗ್ಬಿಡುತ್ತೆ. ಎನರ್ಜಿನೇ ಇರಲ್ಲ. ಕಷ್ಟನ ಕಷ್ಟ ತರನೇ ನೋಡಿ ಅಲ್ಲೇ ಬಿಟ್ಬಿಡ್ತೇವೆ. ಇನ್ನೊಂದು ಮುಖ್ಯವಾದದ್ದು ಪ್ರೊಕ್ರಾಸ್ಟಿನೇಷನ್, ಅಂದ್ರೆ ಕೆಲ್ಸನ ಮುಂದೂಡೋದು. ಇದೊಂದು ಸ್ವಭಾವ. ಸೊ ಆ ಸ್ವಭಾವನ ನಾವು ಅದರಿಂದ ನಾವು ದೂರ ಬರ್ಬೇಕು. ಅಂದ್ರೆ ಏನಂತಂದ್ರೆ ಇವತ್ತೊಂದು 5 ನಿಮಿಷದ ಕೆಲ್ಸ ಇರುತ್ತೆ, ಇರ್ಲಿ ಪರವಾಗಿಲ್ಲ ನಾಳೆ ಮಾಡಿದ್ರಾಯ್ತು, ಪೋಸ್ಟ್ಪೋನ್ ಮಾಡೋದು. ಸೊ ನಾಳೆ ಇವತ್ತು 5 ನಿಮಿಷದ್ದು, ನಾಳೆದ 5 ನಿಮಿಷದ್ದು 10 ನಿಮಿಷ ತಾನೇ ಮುಂದೋಡು. ಹಿಂಗೆ ಹೋಗ್ತಾ ಹೋಗ್ತಾ ಕೊನೆಗೆ ಡೆಡ್ ಲೈನ್ ಹತ್ರ ಬಂದಾಗ ಅದು ನಮ್ಗೆ ಬೆಟ್ಟದ ತರ ಕಾಣಿಸುತ್ತೆ. ಆಗ ಎಲ್ಲಾರ ಮೇಲೂ ಕೂಡ ಎಗ್ರಾಡ್ಕೊಂಡು ಕೆಲಸ ಜಾಸ್ತಿ ಹಾಗೆ ಹೀಗೆ ಅಂತ ಮಾಡ್ತೀವಿ. ಅವತ್ತಿನ ಕೆಲಸ ಅವತ್ತೇ ಮಾಡಿ ಮುಗಿಸಿದ್ರೆ ನಮಗೆ ಕಡೆಯಲ್ಲಿ ಅದು ಬೆಟ್ಟ ಅನ್ನೋದು ನಮ್ಗೆ ಇರೋದಿಲ್ಲ. ಮತ್ತೆ ಸೋಂಬೇರಿತನ, ಈಗಿನ ಯೂತ್ಸ್ ಅದ್ರಲ್ಲಿ ನಿಮ್ಗೆ ಗೊತ್ತಲ್ಲ, ಅದ್ ನಾವು ನಿರ್ದಿಷ್ಟವಾಗಿ ಹೇಳಕ್ ಬರೋದಿಲ್ಲ. ಸೋಂಬೇರಿತನ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀ ಆಕ್ಯುಪೈಡ್ ಅಂತ ಹೇಳಿದ್ರೆ ಇನ್ನು ಚೆನ್ನಾಗಿರುತ್ತೆ. ಈಗ ಉದಾಹರಣೆಗೆ ಈಗ ನಾವು ರೀಲ್ಸ್ ನೋಡಕ್ ಶುರು ಮಾಡಿದ್ವಿ ಅನ್ಕೊಳ್ಳಿ, ಒಂದು ಅನ್ಕೊಂಡು ಒಂದು ನೋಡಿದ್ರೆ ಅರ್ಧ ಗಂಟೆ 1 ಅವರ್ ಹೊಟ್ಟೋಗ್ಬಿಟ್ಟಿರುತ್ತೆ, ಗೊತ್ತೇ ಆಗಿರಲ್ಲ. ಸೊ ಅದ್ರ ಜೊತೆಗೆ ಈ ಸೋಂಬೇರಿತನ ಅನ್ನೋ ಒಂದು ಸ್ವಭಾವವನ್ನು ಕೂಡ ಸೇರ್ಕೊಂಡ್ರೆ ಅದು ಮತ್ತಷ್ಟು ಮುಂದೊಟ್ಟೋಗ್ಬಿಡತ್ತೆ. ಟೈಮ್ 1 hour ಯುಟಿಲೈಸ್ ಮಾಡ್ತಿರೋರು 2 to 3 4 5 6 ಎನಿಥಿಂಗ್ ದೇ ಕ್ಯಾನ್ ಕ್ರಾಸ್. ಸೊ ಫಸ್ಟ್ ಕೆಲಸ, ಆಮೇಲೆ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಬೇಡ ಅಂತ ಹೇಳ್ತಿಲ್ಲ ನಾನು, ಆದ್ರೆ ಫಸ್ಟ್ ಹೊಟ್ಟೆ ನೋಡ್ಬೇಕಲ್ವಾ? ಹೌದು, ಕರೆಕ್ಟ್. ಸೊ ಅದು ಬರೀ ಹೊಟ್ಟೆ ಅಂತಂದ್ರೆ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಫಸ್ಟ್ ಕೆಲಸ ಇರಬೇಕು. ಕೆಲಸ ಕರೆಕ್ಟ್ ಆಗಿ ಆದ್ರೆ ನಮ್ಗೆ ಎಂಟರ್ಟೈನ್ಮೆಂಟ್ ತಗೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಟೆನ್ಷನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಸ್ಟಡೀಸ್ ಸಮಯದಲ್ಲೂ ಅಷ್ಟೇನೆ, ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇನೆ. ಸೊ ನಾವು ಯಾವ್ದಕ್ಕೆ ಎಷ್ಟು ಸಮಯ ಯಾವಾಗ ಕೊಡ್ತೀವಿ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕಾಗುತ್ತೆ, ಸರಿನಾ? ಮತ್ತೆ ವರ್ಕ್ ಪ್ಲಾನಿಂಗ್, ಈ ಒಂದು ಕೆಲ್ಸನ ನಾನು ಈ ರೀತಿ ಪ್ಲಾನ್ ಮಾಡ್ಬೇಕು, ಈ ತರ ಕೆಲಸ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಆ ಟೈಮ್ ಕರೆಕ್ಟ್ ಆಗಿ ಅಥವಾ ಆ ಸಂದರ್ಭಕ್ಕೆ ತಕ್ಕಂತೆ ಅಥವಾ ನಮ್ಗೆ ಈಸಿ ಆಗ್ಬಿಡುತ್ತೆ. ಪ್ಲಾನಿಂಗ್ ಅಲ್ಲಿ ತುಂಬಾ ಸಮಯ ಕಳಿಬಾರ್ದು. ಸೊ ಆದಷ್ಟು ಸಿಂಪಲ್ ಆಗಿ ಈಸಿಯಾಗಿ ಪ್ಲಾನ್ ಮಾಡಿ ಬೇಗ ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಫಾಲೋ ಮಾಡೋದ್ರಿಂದ, ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಜೀವನ ಕೌಶಲ್ಯಗಳನ್ನು ಕೂಡ ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೆ ಸ್ಟ್ರೆಸ್ ಮ್ಯಾನೇಜ್ ಆಗುತ್ತೆ, ಅಥವಾ ಕಮ್ಯುನಿಕೇಶನ್ ಬೆಳೆಯುತ್ತೆ, ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಬೆಳೆಯುತ್ತೆ. ಸೊ ಇದೆಲ್ಲದ್ರಿಂದನೂ ಕೂಡ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಈಸಿ ಆಗುತ್ತೆ. ಓಕೆ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ ಮಾತ್ರ ನಮ್ ಲೈಫ್ ಆರಾಮ್ಸೆ ಇರುತ್ತೆ ಅಂತ ಹೇಳ್ಬೋದು. ಹೌದು. ಓಕೆ,
ಸೊ ಇವತ್ತು ನೋಡಿದ್ರಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡು. ಸೊ ಟೈಮ್ ಅನ್ನೋದು ತುಂಬಾ 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 ಪ್ರೀಶಿಯಸ್. ಯಾಕಂದ್ರೆ ಸರ್ ಹೇಳ್ದಾಗ ಎಲ್ರಿಗೂ ಇರೋದು 24 hours. ಸೊ ಅವ್ರ ಮಿನಿಸ್ಟರ್ ಆಗಿರ್ಲಿ, PM ಆಗಿರ್ಲಿ, ಯಾರಿರ್ಲಿ, ಇಟ್ ವಿಲ್ ಬಿ ಆ 24 hours. ಸೊ ದಯವಿಟ್ಟು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಂತ ನಿಮಗೆ ತುಂಬಾ ಥ್ಯಾಂಕ್ಸ್. ಟಾಪಿಕ್ ಒಂದಿಗೆ ನಿಮ್ಮೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.